ಮಲ್ಲಿ, ಅವರೆಲ್ಲರಿಗಿಂತ ಮೊದಲು ನಾನು ನಿಂಗೆ ಥ್ಯಾಂಕ್ ಯು ಹೇಳಬೇಕು. ಏನು? ನಾನು ನಿನ್ನ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಈ ಪಂದ್ಯದಲ್ಲಿ ಆಡೋದಕ್ಕೆ, ನಾನು ಗೆಲ್ಲೋದಕ್ಕೆ ನೀನೇ ಕಾರಣ. ಐ ಆಮ್ ರಿಯಲಿ ಸಾರಿ ಮಲ್ಲಿ. ಪರವಾಗಿಲ್ಲ ಬಿಡಿ ಚಿಕ್ಕ ಯಜಮಾನ್ರೆ, ನಾನೊಂದು ಕೆಲಸ ಮಾಡಿದ್ದೀನಿ ಅಷ್ಟೇ. ಇಷ್ಟಕ್ಕೆಲ್ಲ ನೀವ್ಯಾಕೆ ಕ್ಷಮೆ ಕೇಳಬೇಕು? ಅದು ನಿನ್ನ ದೊಡ್ಡ ಗುಣ ಮಲ್ಲಿ. ನಂಗೆ ಗೊತ್ತಿದೆ, ನಮ್ಮ ವಂಶಕ್ಕೆ ಒಂದು ಗಂಡು ಮಗು ಕೊಡೋದಕ್ಕೆ ನಿನ್ನ ಮೇಲೆ ತುಂಬ ಒತ್ತಡ ಇದೆ ಅಂತ. ಏನು ಮಾಡಲಿ, ನನ್ನ ಮನಸ್ಸು ಆ ಕೆಲಸ ಮಾಡೋದಕ್ಕೆ ಒಪ್ತಾ ಇಲ್ಲ. ನನ್ನ ಮನಸ್ಸು ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಮಲ್ಲಿ, ನಾವಿಬ್ರು ಯಾವಾಗಲೂ ಹೀಗೆ ಇದ್ಬಿಡೋಣ. ಅಪ್ಪನಾಗಲಿ ಅಥವಾ ಯಾರಾದರೂ ಏನಾದರೂ ಒತ್ತಾಯ ಮಾಡಲಿ, ನಾವು ಮಾತ್ರ ಬದಲಾಗೋದು ಬೇಡ. ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಜಗದೀಶ, ನಿಮ್ಮ ಆಟಗಾರರು ಶ್ರೀಕಾಂತನ ಕಾಲು ತೊಳೆದಿದ್ದನ್ನು ನಾನೇ ನೋಡಿದ್ದೀನಿ. ಇದು ನಿಯಮಕ್ಕೆ ವಿರುದ್ಧ. ಇದ್ಯಾಕೆ ಇಲ್ಲೇ ನಿಂತ್ಕೊಬಿಟ್ರಿ? ಚಂದ್ರಿ, ಮಲ್ಲಿ ಮತ್ತೆ ಶ್ರೀ ಇಬ್ರು ಒಟ್ಟಿಗೆ ಹೊರಗಡೆ ಹೋದ್ರು ಕಣೆ. ಇಷ್ಟೊತ್ತಾದ್ರೂ ಬರಲಿಲ್ಲ. ಅದಕ್ಕೆ ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ. ನಿಮ್ಮ ಗಂಡನ ಬಗ್ಗೆ ಈಟೊಂದು ಚಿಂತೆ ಮಾಡ್ತಾ ಇರೋದು ಇವತ್ತೇ ಮೊದಲು. ಆಯ್ತು ಕಂದ್ಬಿಡಿ, ನಾನು ಇಷ್ಟೊಂದಿದೆ ಕಾಟೊಂದು ಕೋಪ ಯಾಕೆ ಮಾಡ್ಕೋತೀರಿ? ಶ್ರೀಕಾಂತಪ್ಪನ ಮಲ್ಲಿ ಇಬ್ರು ಹತ್ರ ಆಗುವಾಗ ಹಿಂಗೆ ಕೋಪ ಮಾಡ್ಕೊಂಡಿದ್ರೆ ಒಂದು ಅರ್ಥ ಆಡ್ತಿತ್ತಪ್ಪ. ಹಾಗೇನು ಇರೋದಿಲ್ಲ. ಶ್ರೀ ಮನ್ಸು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಯ್ಯ, ನೀವು ಸೋಂಕಿರಿ. ಗಂಡಸ್ರ ಮನ್ಸು ಹೆಂಗೆ ಇರ್ತದೆ ಅಂತ ಹೇಳಕ್ ಸಾಧ್ಯ ಇಲ್ಲ ಕಣ್ರವ್ವ. ಗಂಡಸ್ರ ಮನ್ಸು ಒಂಥರ ಕೋತಿ ಇದ್ದಂಗೆ. ಈ ಕೊಂಬೆಯಿಂದ ಆ ಕೊಂಬೆಗೆ, ಆ ಕೊಂಬೆಯಿಂದ ಈ ಕೊಂಬೆಗೆ, ಇವೆರಡು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಅಂತ ಪಟ್ಪಟ್ನೆ ಜಿಗಿತಾ ಇರ್ತವೆ. ಹಾಗಂತೀಯ? ಮೌನಾಣೆಗೂ ಅಂದ್ರೆ ಶ್ರೀ ಮನ್ಸು ಬೆಣ್ಣೆ ಇದ್ದಂಗೆ. ಈ ವಿಷಯ ದೊಡ್ಡ ಯಜಮಾನ್ರು ಗೊತ್ತಾಗ್ಬಿಟ್ಟೆ ಆ ಮಲ್ಲಿ ಅನ್ನೋ ಬೆಂಕಿ ತಾವ ಈ ಬೆಣ್ಣೆ ಇಟ್ಬಿಟ್ಟವ್ರೆ. ಶ್ರೀಕಾಂತಪ್ಪ ಅನ್ನೋ ಬೆಣ್ಣೆ ಕರ್ಗೋಯ್ತಾದೆ. ಆ ವಿಷಯ ನಿಮಗ್ ಗೊತ್ತಿಲ್ಲ ಆಟಯ್ಯ.
ನೋಡಿದ್ರ ನೀವು ಕಣ್ಣಾರೆ ನೋಡಿದ್ರಲ್ಲ ಇದಕ್ಕೇನಂತೀರೀಗ? ಚಂದ್ರಿ ನಾನು ಏನೇ ಮಾಡಲಿ ಇವಾಗ? ಅವ್ನು ಬನ್ನಿ ದಾರಿಗೆ. ಈಗ ಅವರಿಬ್ಬರಿಗೂ ಹೆಂಗ್ ದಾರಿಗೆ ತರಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ನಿಮಗೆ ಒಳ್ಳೇದಾಗಬೇಕು ಅಂದರೆ ನನ್ನ ಮಾತು ಕೇಳ್ತೀರಾ? ಹಾಂ ಸರಿ ಹೇಳು, ನೀನು ಹೇಳಿದ್ದು ಮಾಡ್ತೀನಿ. ಊಟ ಮಾಡ್ಕೊಳ್ಳಿ, ನಾನು ಬರ್ತೀನಿ, ಕೆಲಸ ಅದೇ. ಬಾ ಮಗವ್ರಿ, ಬಾ ಕೂತ್ಕೋ. ಅಲ್ಲೇ ಬಂಗಾರಿ ಬಂತು, ಬಾಲೆ 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 ಬಾಲೆ. ನೀ ಹೇಳ್ದಂಗೆ ಚಿಕ್ಕಪ್ಪ ಗೆದ್ದು ಬಿಟ್ರು. ಇನ್ ಮುಂದೆ ಇನ್ನು ನೋಡಿ ಇಷ್ಟು ಚಾಕ್ಲೇಟ್ ತಂದ್ಕೊಡ್ತಾರೆ ಅಲ್ಲ. ಇದು ಪುಟ್ಟಿಗೆ ಊಟ ಮಾಡಿಸ್ತೀನೆ ಗೌರಿ? ಮಾಡಿಸ್ದೆ. ಕಳ್ಳಿ. ಜಗದೀಶ ಎಲ್ಲಿ? ಪಂದ್ಯ ಮುಗಿದ್ಮೇಲೆ ಮನೆ ಬಿಟ್ಟು ಹೋದರು, ಇನ್ನೂ ಬಂದಿಲ್ಲ. ಛೇ, ಪಂದ್ಯದಲ್ಲಿ ಸೋತ್ರು ಅಂತ ಎಷ್ಟು ನೊಂದ್ಕೊಂಡಿದಾರೋ ಏನೋ. ಪಾಪ. ಗೌರಿ, ಪಂದ್ಯನ ಪಂದ್ಯದ ಥರ ತಗೋಬೇಕು. ಅದರಲ್ಲಿ ಸೋತ್ರೆ ಇಷ್ಟೊಂದು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಿದೆ? ನಿನ್ನ ಗಂಡಂಗೆ ಸೋಲು ಒಪ್ಕೊಳ್ಳೋಷ್ಟು ದೊಡ್ಡ ಮನಸ್ಸಿಲ್ಲ ಅಷ್ಟೇ. ಅಮ್ಮ, ಈ ರೀತಿ ಪಂದ್ಯ ಇಟ್ಟು ಅಣ್ಣ ತಮ್ಮಂದ್ರ ಮಧ್ಯೆ ಮನಸ್ತಾಪ ತಂದಿದ್ದೆ ತಪ್ಪು. ಇಷ್ಟಕ್ಕೆ ಮನಸ್ತಾಪ ಯಾಕಾಗುತ್ತಮ್ಮ? ನನ್ನ ಗಂಡ ಯಾವತ್ತು ಯಾವ ಕಬಡ್ಡಿ ಪಂದ್ಯದಲ್ಲೂ ಸೋತವ್ರಲ್ಲ. ಈ ಶ್ರೀಕಾಂತ ಯಾವತ್ತು ಕಬಡ್ಡಿ ಪಂದ್ಯ ಆಡ್ದವನೇ ಅಲ್ಲ. ಅಂಥವ್ರ ಮಧ್ಯೆ ಪಂದ್ಯ ಯಾಕೆ ಇಡಬೇಕಾಗಿತ್ತು? ಆ ತುಕ್ ಹಿಡ್ದಿರೋ ಟ್ರ್ಯಾಕ್ಟರ್ನ ಹಾಗೆ ಕೊಡ್ತೀವಿ ಎಂದಿದ್ರೆ ನಾವೇನು ಬೇಡ ಅಂತಿದ್ವಾ? ಒಂದು ಮಾತಂತೂ ಸತ್ಯ, ಈ ಪಂದ್ಯದಿಂದ ನನ್ನ ಗಂಡಂಗೆ ಯಾವ ನಷ್ಟನೂ ಆಗಿಲ್ಲ, ಹಾಗೆ ಶ್ರೀಕಾಂತಂಗೆ ಯಾವ ಲಾಭನೂ ಆಗಿಲ್ಲ. ಲಾಭ ಆಗಿರೋದೆಲ್ಲ ಮಾವನವ್ರಿಗೆ. ನೀಲ್ಕಂಠನಿಗೆ ಲಾಭ ಆಯ್ತಾ? ಅವನು ಆಟ ನೋಡೋದಕ್ಕೆ ಬರಲಿಲ್ಲ. ಆಟ ನೋಡೋದಕ್ಕೆ ಬರಲೇ ಇಲ್ಲ ಅಂತ ನೀವು ಹಾಗೆ ಕೂತಿರಿ. ಅಲ್ಲಿ ನೋಡಿ, ಈ ಪಂದ್ಯ ಆದ್ಮೇಲೆ ಶ್ರೀಕಾಂತ ಮತ್ತೆ ಮಲ್ಲಿ ಇನ್ನೂ ಹತ್ರ ಆಗಿದ್ದಾರೆ. ಅಲ್ಲಿಗೇನಾಯ್ತು? ಮಾವನ ಆಸೆ ಈಡೇರ್ದಂಗೆ ಆಯ್ತು ತಾನೆ? ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಹೇ ಬಾರೆ ಪುಟ್ಟಿ. ಅಯ್ಯೋ ಅಯ್ಯೋ, ಮಗುನ್ ಯಾಕೆ ಹೇಳಿದ್ಯಾ? ಈ ವಿಷಯ ನನ್ನ ತವ್ರ ಮನೆಗೆ ಗೊತ್ತಾದ್ರೆ ಅಷ್ಟೇ, ಮುಗೀತು ನನ್ನ ಕತೆ. ಹೋಗೆ ಮುಂದೆ, ಏನ್ ನೋಡ್ತಾ ಇದ್ಯಾ? ಮಗು ಹುಷಾರು. ನೋಡಿ ನೋಡಿ ಚಿಕ್ಕಪ್ಪ, ಯಾರ ಮೇಲಿನ ಕೋಪನೋ ಯಾರಿಗೋ ತೋರಿಸ್ತಾ ಇದ್ದಾಳೆ. ಛೇ. ಜಾನಕಿ, ನಿನ್ಗೊಂದು ಮಾತು ಹೇಳ. ಹೇಳಿ ಚಿಕ್ಕಪ್ಪ. ನಿನ್ನ ಗಂಡ ಭಾರಿ ತಪ್ಪು ಮಾಡ್ತಾ ಇದ್ದಾನಮ್ಮ. ಅವನು ಈ ತಪ್ಪಿನಿಂದಲೇ ಮನೆಯಲ್ಲಿ ದೊಡ್ಡ ಬಿರುಗಾಳಿ ಬೀಸುತ್ತೆ. ಆ ಬಿರುಗಾಳಿನಲ್ಲಿ ಮೊದಲು ತೂರ್ಕೊಂಡು ಹೋಗೋನೆ ನಿನ್ನ ಗಂಡ. ಜಾನಕಿ, ನೀನು ಮದುವೆ ಆಗಿ ಮನೆಗೆ ಬಂದಾಗ ಎಷ್ಟು ಚುರುಕಾಗಿದ್ದೆ, ಸದಾ ಹರಳು ಹುರಿದಾಗೆ ಮಾತಾಡ್ತಾ ಇದ್ದೆ. ಈಗ ಅದ್ಯಾಕೋ ಮೌನಗೋರಿ ಥರ ಆಗೋಗ್ಬಿಟ್ಟಿದ್ಯಾ. ನೀನು ಹೀಗಾಗಿರೋದ್ರಿಂದಲೇ ನಿನ್ನ ಗಂಡ ನೀಲಕಂಠ ಆಡಿದ್ದೆ ಆಟ ಆಗೋಗಿದೆ. ಏನ್ ಮಾಡೋದು ಚಿಕ್ಕಪ್ಪ, ಕಾಲ ಒಂದೇ ಥರ ಇರೋದಿಲ್ವಲ್ಲ. ಕಾಲದ ತಕ್ಕ ಹಾಗೆ ನಾನು ಬದಲಾಗ್ತಿದ್ದೀನಿ. ಹಾಗಂತ ಸುಳ್ಳು ಸಮಾಧಾನ ಹೇಳ್ಕೊಂಡು ಕೈ ಕಟ್ಕೊಂಡು ಕೂತ್ರೆ ಹೇಗಮ್ಮ? ನೀನು ಈ ಮನೆಗೆ ಭಾಗ್ಯಲಕ್ಷ್ಮಿ ಇದ್ದ ಹಾಗೆ. ಈ ಮನೆಯಲ್ಲಿ ಒಂದು ಹುಲ್ಕಡ್ಡಿ ಅಲ್ಲಾಡಬೇಕಾದ್ರೂ ಅದಕ್ಕೆ ನಿನ್ನ ಅಪ್ಪಣೆ ಮೇರೆಗೆ ನಡಿಬೇಕು. ನೀನು ಬಲವಾಗಿ ಕಾಲೂರಿ ನಿಂತರೆ ಮಾತ್ರ ನಿನ್ನ ವಂಶ ಸವಿ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಜಾನಕಿ, ನೀನು ಇಷ್ಟು ಮೃದುವಾಗಿದ್ರೆ ಆಗೋದಿಲ್ಲ. ಶ್ರೀಕಾಂತನ್ಗೆ ಅನ್ಯಾಯ ಆಗಬಾರ್ದು, ಮಲ್ಲಿಗೂ ಅನ್ಯಾಯ ಆಗಬಾರ್ದು. ಮಲ್ಲಿ ಒಂದು ಹೆಣ್ಣು ಅನ್ನೋದನ್ನ ಗಮನದಲ್ಲಿಟ್ಕೋ. ಆಮೇಲೆ ಮಲ್ಲಿಗೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೋಬೇಕು. ಮಲ್ಲಿ ಶ್ರೀಕಾಂತನ ಪ್ರೀತಿಸ್ತಾಳೆ, ಮನಸ್ಸಿನಲ್ಲಿ ಅವನನ್ನ ಆರಾಧಿಸ್ತಾಳೆ. ಅವಳು ಒಂದು ಮಗುವನ್ನು ಹೆತ್ತುಕೊಟ್ಟ ಮೇಲೆ ಅವಳನ್ನ ಹೊರಗೆ ಹಾಕಿದ್ರೆ ಅವಳ ಜೀವನ ಏನಾಗ್ಬೇಕು ಹೇಳು? ಚಿಕ್ಕಪ್ಪ, ಈಗ ನನ್ನ ಮುಂದೆ ಇರೋದು ಎರಡೇ ದಾರಿ. ಒಂದು
ಒಬ್ಬ ಹೆಣ್ಣಾಗಿ ಮಲ್ಲಿ ಬಗ್ಗೆ ಯೋಚನೆ ಮಾಡೋದು, ಇನ್ನೊಂದು ಒಬ್ಬ ತಾಯಿಯಾಗಿ ಶ್ರೀಕಾಂತನ ಬಗ್ಗೆ ಯೋಚನೆ ಮಾಡೋದು. ಸದ್ಯಕ್ಕಂತೂ ನಾನು ತಾಯಿಯಾಗಿ ಯೋಚನೆ ಮಾಡ್ತಿದ್ದೀನಿ ಚಿಕ್ಕಪ್ಪ. ನನ್ನ ಶ್ರೀಕಾಂತ ಅವ್ರ ಅಪ್ಪ ಕೊಡ್ತಿರೋ ಕಷ್ಟದಿಂದ, ನರಕ ಯಾತನೆಯಿಂದ ಮುಕ್ತಿ ಪಡಿಬೇಕು. ಅದಕ್ಕೆ ಅವರಪ್ಪ ಹೇಳಿದ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ನನಗೆ ಅದೇ ಬೇಕು ಚಿಕ್ಕಪ್ಪ. ಅವನು ಅಷ್ಟು ಮಾಡಿದ್ರೆ ಸಾಕು. ಜಾನಕಿ, ನಿನ್ನ ಮಾತಿನಿಂದ ನನಗೆ ತುಂಬ ನಿರಾಸೆ ಆಗಿದೆ. ನೀನು ಆ ನೀಲಕಂಠ ಥರ. ಚಿಕ್ಕಪ್ಪ ಚಿಕ್ಕಪ್ಪ, ನನ್ನ ಕ್ಷಮಿಸ್ಬಿಡಿ. ಏನ್ ಮಾಡ್ಲಿ, ನನ್ನ ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ಚಿಕ್ಕಪ್ಪ. ಯಾಕೇನು ಮಾತಾಡ್ತಿಲ್ಲ? ಏನಾದ್ರು ತೊಂದರೆ ಆಗಿದೆಯಾ? ಹಾಗೇನಿಲ್ಲ. ಅಲ್ಲ, ಮತ್ತೆ ಊಟ ಆದ್ಮೇಲೆ ಇದನ್ನ ಮೊದಲು ಪಟ್ಟಿ ಬದಲಾಯಿಸ್ತೀನಿ, ಆಮೇಲೆ ಊಟ ಮಾಡಿದ್ರಂತೆ. ಜಮೀನಲ್ಲಿದ್ದರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತಲ್ಲ. ಅಲ್ಲಿನ ಗಾಳಿ ಎಷ್ಟು ಹಿತವಾಗಿರುತ್ತೆ. ಮೊಳಕೆಯಲ್ಲಿರೋ ಪೈರನ್ನು ನೋಡ್ತಾ ಇದ್ರೆ ಅಂತೂ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅಲ್ಲಿದ್ರೆ ನಂಗೆ ಬೇರೆ ಯಾವ ಯೋಚನೆನೂ ಬರೋದಿಲ್ಲ. ಮಲ್ಲಿ, ನಮ್ಗೆ ಆ ಟ್ರ್ಯಾಕ್ಟರ್ ಸಿಕ್ಕಿದ್ರಿಂದ ಎಷ್ಟು ಉಪಯೋಗ ಆಗ್ತಿದೆಯಲ್ಲ. ಈಗ ದಿನಗಟ್ಟಲೆ ಉಳ್ಬೇಕಾಗಿಲ್ಲ. ಬಿತ್ತನೆನೂ ಎಷ್ಟು ಸುಲಭ ಆಗೋಯ್ತು ಗೊತ್ತಾ? ಸರಿ, ಯಾಕೇನು ಮಾತಾಡ್ತಿಲ್ಲ? ಏನ್ ಮಾತಾಡಬೇಕು? ಮಲ್ಲಿ, ನೀರು ಖಾಲಿ ಆಗೋಗಿ ತಂದು ಕೊಡ್ತೀನಿ. ಋಷಿ ಪ್ರಭಾವ ತಕ್ಷಣ ಕೇಳಲ್ಲ.
ನಿಧಾನವಾಗಿ ಇರುತ್ತೆ. ಅದಕ್ಕೆ ಪ್ರತಿ ವಿಷ ಕೊಡದೆ ಹೋದ್ರೆ ಶ್ರೀಕಾಂತ ಉಳಿಯೋದಿಲ್ಲ. ಅದಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ಅದು ನನಗೆ ಮಾತ್ರ ಗೊತ್ತು. ಹೋಗು, ಅವನನ್ನ ಹೇಗೆ ಉಳಿಸ್ಕೋತೀಯೋ ಉಳಿಸ್ಕೋ. ನೀನು ಒಂದ್ ಮಾತನ್ನ ಯಾವತ್ತೂ ಮರಿಬಾರ್ದು. ನೀನು ಶ್ರೀಕಾಂತನ್ ಹೆಂಡತಿ ಅಲ್ಲ, ಅವನ್ ದಾಸಿ ಮಾತ್ರ. ನಿನ್ನ ಇಲ್ಲಿ ಕರ್ಸಿರೋದು ಒಂದ್ ಮಗುನ್ ಹೆತ್ಕೊಡಕ್ ಮಾತ್ರ. ಕೊನೆ ತನಕ ಗಂಡ ಹೆಂಡತಿಯಾಗಿ ಉಳ್ಕೊಳ್ಳೋದು ಶ್ರೀಕಾಂತ ಶ್ರಾವಣಿನೇ. ನೀನ್ ಹೆರೋ ಮಗುನು ನೀನ್ ತ್ಯಾಗ ಮಾಡ್ಬೇಕಾಗತ್ತೆ. ನಿನಗ್ ಗೊತ್ತಿದೆ ಅಲ್ಲ? ನನಗ್ ನಮ್ ಶ್ರೀಕಾಂತನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನ್ ಜಗದೀಶ್ ನಂಗಲ್ಲ. ಅವನಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟೋವರೆಗೂ ಅವನ್ ನಿನ್ನ ಹತ್ರ ಬರೋದಿಲ್ಲ. ಅವನಿಗೆ ನಿನ್ ಬಗ್ಗೆ ಪ್ರೀತಿ ಹುಟ್ಟಿ ಅವನ್ ತಾನಾಗೇ ನಿನ್ನ ಹತ್ರ ಬರಬೇಕು. ಆ ಥರ ಮಾಡೋ ಕೆಲಸ ನಿಂದು. ನಂಗೆ ಗೊತ್ತಿದೆ, ನಮ್ಮ ವಂಶಕ್ಕೆ ಒಂದು ಗಂಡು ಮಗು ಕೊಡೋದಕ್ಕೆ ನಿನ್ನ ಮೇಲೆ ತುಂಬ ಒತ್ತಡ ಇದೆ ಅಂತ. ಏನು ಮಾಡಲಿ, ನನ್ನ ಮನಸ್ಸು ಆ ಕೆಲಸ ಮಾಡೋದಕ್ಕೆ ಒಪ್ತಾ ಇಲ್ಲ. ನನ್ನ ಮನಸ್ಸು ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಮಲ್ಲಿ, ನಾವಿಬ್ರು ಯಾವಾಗಲೂ ಹೀಗೆ ಇದ್ಬಿಡೋಣ. ಅಪ್ಪನಾಗ್ಲಿ ಅಥವಾ ಯಾರಾದರೂ ಏನಾದರೂ ಒತ್ತಾಯ ಮಾಡಲಿ, ನಾವು ಮಾತ್ರ ಬದಲಾಗೋದು ಬೇಡ. ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ.